ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು, ಹಾಗೆ ಚಿತ್ರತಂಡದವರಿಗೂ ನನ್ನ ಶುಭ ಹಾರೈಕೆಗಳು. ಈ ಚಿತ್ರ ಪ್ರಾರಂಭ ಆಗುವ ಮುನ್ನವೇ ನನಗೆ ಇಬ್ಬರು ಚಿರಪರಿಚಿತರು. ಒಬ್ಬರು ವಿಜಯ್ ಭಾರದ್ವಾಜ್ ಅವರು ಮತ್ತು ನಿರ್ಮಾಪಕ ಶ್ರೀನಿವಾಸ್ ಅವರು ನಿರ್ಮಾಪಕರಾಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಅಥವಾ ಯಾರು ಅಂದ್ಕೊಂಡಿರಲಿಲ್ಲ, ಅಥವಾ ಸ್ವತಃ ಶ್ರೀನಿವಾಸ್ ಅವರೇ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ. ಶ್ರೀನಿವಾಸ್ ಅವರು ಹೇಗೆ ಪರಿಚಯ ಅಂತಂದರೆ, ಅವರು ಆಗಲೇ ಹೇಳಿದರು, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಲಿರಿಕ್ಸ್ ಬರೆಯುವಂಥ ಒಂದು ಕಾರ್ಯಾಗಾರದಲ್ಲಿ ಅವರು ಭಾಗವಹಿಸಿರುವಂಥ. ಆಗ ಪಾಠ ಮಾಡೋಕ್ಕೆ ನಾನು ಇದ್ದೆ. ಅಲ್ಲಿ ತುಂಬ ಮಂದಿ ವಿದ್ಯಾರ್ಥಿಗಳಿದ್ರು. ನಾವು ಟ್ಯೂನ್ ಕೊಡ್ತಾ ಇದ್ವಿ. ಟ್ಯೂನ್ ಕೊಟ್ಟರೆ ಅದಕ್ಕೆ ಸಾಹಿತ್ಯ ಹೇಗೆ ಬರೆಯೋದು ಅಂತ ಒಂದು ಡಮ್ಮಿ ಸಾಹಿತ್ಯ ಬರೆದು ತೋರಿಸೋದು, ಆಮೇಲೆ ಉಳಿದವರು ಬರಿತಾ ಇದ್ರು. ಅದು ಎಲ್ಲರಿಗಿಂತ ಚೆನ್ನಾಗಿ ಬರಿತಾ ಇದ್ದಿದ್ದು ಶ್ರೀನಿವಾಸ್ ಅವರು. ಅವಾಗ ಅಂದ್ಕೊಂಡೆ, ಇವರು ಮುಂದೆ ಒಳ್ಳೆ ಚಿತ್ರ ಸಾಹಿತಿ ಆಗ್ತಾರೆ ಅಂತ. ಹಾಗೆ ಒಂದು ಚಿತ್ರಕ್ಕೆ ನಾನು ಅವ್ರ ಕೈಲಿ ಬರೆಸಿದ್ದೆ. ಆ ಸಿನಿಮಾ ಸ್ವಲ್ಪ ಮುಂದಕ್ಕೆ ಹೋಯ್ತು, ಅದಾಗಲಿಲ್ಲ. ಬಟ್ ಅವ್ರಿಗೆ ಒಳ್ಳೆಯ ಚಿತ್ರ ಸಾಹಿತಿಯಾಗಿ ಆಗುವಂಥ ಎಲ್ಲ ಲಕ್ಷಣ ಅವರಲ್ಲಿತ್ತು. ಅದಾದಮೇಲೆ ಗ್ಯಾಪ್ ಆಯಿತು. ಈ ನಡುವೆ ವಿಜಯ್ ಭಾರದ್ವಾಜ್ ಅವರು ಒಂದು ಕಿರುಚಿತ್ರ ಮಾಡಿ ನನಗೆ ತೋರಿಸಿದ್ರು. ಸ್ನೇಹಿತರ ಮೂಲಕ ಅವ್ರ ಪರಿಚಯ ಆದರು. ಆಮೇಲೆ ಅವರು ಆ ಕಿರುಚಿತ್ರ ಮಾಡಿ ತೋರಿಸಿದ ಮೇಲೆ ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯ್ತು. ಯಾಕಂದರೆ ಅದರಲ್ಲಿ ಸಹಜ ಅಭಿನಯ, ವಿಜಯ್ ಅವರ ಅಭಿನಯ, ಅದು ಅವರು ಆ್ಯಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತೇ ಆಗಲ್ಲ. ಅಷ್ಟು ಸಹಜವಾಗಿ ಆ ಪಾತ್ರಕ್ಕೆ ಹೊಂದ್ಕೊಂಡವರು ಪಾತ್ರ ಮಾಡಿದರು ಆ ಕಿರುಚಿತ್ರದಲ್ಲಿ. ಅದಾದಮೇಲೆ ತುಂಬ ಆತ್ಮೀಯರಾದರು. ನಮ್ಮ ನಾಗರಾಜ್ ಅವರು ಹೇಳಿದಾಗೇನೆ ಒಂದು ಅಂಬಾಸಡರ್ ಕಾರ್, ಮಂಜಯ್ಯನವರು ಅದೇ ವಿಚಾರ ಹೇಳಿದ್ರು. ಅದು ನನಗೆ ಕುತೂಹಲ, ಇವರಿಗೆ ಈ ಅಂಬಾಸಡರ್ ಕಾರ್ ಮೇಲೆ ಹೇಗೆ ಪ್ರೀತಿ ಅಂತ ಮಾತಾಡ್ತಾ ಮೈಸೂರು ಬಗ್ಗೆ ಅವರಿಗಿದ್ದ ಒಲವು. ಮೈಸೂರಲ್ಲಿ ಈ ಹಳೆಯ ಒಂದು ಈ ಆಂಟಿಕ್ ಅಥವಾ ಒಂದು ಹಳೆಯ ಕಟ್ಟಡಗಳಿರ್ತಾವಲ್ಲ, ಅದೆಲ್ಲ ನಾಶ ಆಗ್ತಾ ಇದೆ ಅಂತ ಒಂದು ಅವರ ಕಾಳಜಿ. ಅದು ನೋಡಿ ನನಗೆ ತುಂಬ ಅವ್ರ ಬಗ್ಗೆ ಎಷ್ಟೊಂದು ಒಂದು ಅಂತಃಕರಣ ಇರುವಂಥ ವ್ಯಕ್ತಿ ಇವರು ವಿಜಯ್ ಅಂತ ನನಗನ್ನಿಸ್ತು. ಆಮೇಲೆ ಅವರು ಈ ಥರ ಒಂದು ನಮೋ ವೆಂಕಟೇಶ ಅಂತ ಒಂದು ಕತೆ ಮಾಡಿದ್ದೀನಿ, ಇದಕ್ಕೆ ನೀವೆಲ್ಲ ನಮಗೆ ಜೊತೆಯಲ್ಲಿ ಇರಬೇಕು ಅಂತ ನಾನು ಹಾಡು ಬರೆಯೋಕ್ಕೆ ಸಾಧ್ಯ. ಆಮೇಲೆ ಅದಾದಮೇಲೆ ಅವರು ಶುರುವಾಗುವ ಸಮಯದಲ್ಲಿ ಸಂಗೀತ ಹಾಡುಗಳ ಸಂಯೋಜನೆಯ ಸಮಯದಲ್ಲಿ ನನಗೆ ಶರತ್ ಆರೋಹಣ ಅವರ ಪರಿಚಯ ಆಯಿತು. ಶರತ್ ಆರೋಹಣ ಇಲ್ಲೇ ಇದ್ದಾರೆ. ಇವರು ಅದ್ಭುತ ವಾದ್ಯಗಾರ, ಸಂಗೀತಗಾರ, ಆಮೇಲೆ ಶಾಸ್ತ್ರೀಯ ಸಂಗೀತವನ್ನು ಚೆನ್ನಾಗಿ ಅರೆದು ಕುಡಿದಂಥವರು. ಕೀಬೋರ್ಡ್ ನುಡಿಸಿದ್ರೆ ಅಷ್ಟು ಲೀಲಾಜಾಲವಾಗಿ ನುಡಿಸ್ತಾರೆ. ಹಾಗೆ ಮೌತಾರ್ಗನ್ನಲ್ಲೂ ಕೂಡ ಎಲ್ಲ ಹಳೆಯ ಹಾಡುಗಳನ್ನು ಅಷ್ಟು ಸೊಗಸಾಗಿ ನುಡಿಸ್ತಾರೆ. ಒಳ್ಳೆಯ ವಾದ್ಯಗಾರ, ಸಂಗೀತದ ಒಂದು ನಾಲೆಜ್ ಇರುವಂಥ ಹುಡುಗ. ಇವರು ಇದಕ್ಕೆ ಹಾಡುಗಳನ್ನು ಚೆನ್ನಾಗಿ ಕಂಪೋಸ್ ಮಾಡಿದ್ರು. ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ಒಂದು ಹಾಡು ಶೀರ್ಷಿಕೆ ಗೀತೆ ನನಗೆ ಬರೆಯಕ್ಕೆ ಕೊಟ್ಟರು. ಹಾಗೆಯೇ ಹೋಗ್ತಾ ಆಮೇಲೆ ಹಿನ್ನೆಲೆ ಸಂಗೀತದ ವಿಚಾರ ಬಂದಾಗ ನಾನು ಅವರಿಗೆ ಇದು ಹೊಸ್ತು. ನನಗೆ ಒಂದು 150 ಸಿನಿಮಾಕ್ಕೆ ಮಾಡಿದಂಥ ಅನುಭವದಿಂದ ಯಾವ್ಯಾವ ಥರ ಮಾಡ್ಬೋದು ಸಣ್ಣ ಪುಟ್ಟ ಸಲಹೆಗಳನ್ನು ಕೊಡ್ತಾ ಇದ್ದೆ. ಆವಾಗ ಅವರ ಒಂದು ಸ್ಟುಡಿಯೋಗೆ ಹೋಗ್ತಾ ಇದ್ದೆ. ಅಲ್ಲಿ ನಮ್ಮ ನಾಗರಾಜರಾಯರು ಹೇಳಿದ್ರು, ಎಲ್ಲ ಕೆಲಸವನ್ನ ಮಾಡ್ತಾರೆ ಅಂತ. ಮಂಜಯ್ಯನವರು ಹೇಳಿದ್ರು, ಇನ್ನೊಂದು ಕೆಲಸ ಅವರು ಬಿಟ್ಟಿದ್ರು, ಬಾಣಸಿಗನ ಕೆಲಸನೂ ಮಾಡಿದ್ದಾರೆ ವಿಜಯ್ ಅವರು. ಒಳ್ಳೆ ರೀತಿಯಲ್ಲಿ ಉಪ್ಪಿಟ್ಟು, ಪಲಾವು ಎಲ್ಲ ಮಾಡಿ ನಮಗೆ ತಿನ್ನಿಸ್ತಿದ್ರು. ಸೊ ಹಾಗೆ ಉಪ್ಪಿಟ್ಟು ತಿಂತ ಅವರು ಮಾಡಿದಂತಹ ಅತ್ಯುತ್ತಮ ಚಹಾವನ್ನು ಕುಡಿಯುತ್ತಾ ನಾವು ಇದರಲ್ಲಿ ಈ ಹಿನ್ನೆಲೆ ಮಸಾಲೆ ಟೀ ಇದನ್ನೆಲ್ಲ ಕುಡಿತಾ ಈ ಒಂದು ಹಿನ್ನೆಲೆ ಸಂಗೀತದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಹೀಗೆ ಕಾಲ ಕಳೀತಾ ತುಂಬ ಒಳ್ಳೆಯ ಟೀಮ್ ಇದು. ತುಂಬ ಹಾರ್ಡ್ ವರ್ಕ್ ಮಾಡುವಂತಹ ಟೀಮ್ ಅವರು. ಎಲ್ಲರೂ ಸಿನಿಮಾಗೋಸ್ಕರ ಉಸಿರಾಡುವಂತಹ ವ್ಯಕ್ತಿಗಳು. ಯಾಕಂದರೆ
ಇವತ್ತು ಸಿನಿಮಾ ಮಾಡೋರು ಕೆಲವರು ಬರ್ತಾರೆ, ಗೊತ್ತು ಗುರಿ ಇರೋದಿಲ್ಲ, ಕೆಲವರು ಶೋಕಿಗಾಗಿ ಬರ್ತಾರೆ. ಆದರೆ ಇದು ಆ ಥರ ಅಲ್ಲ. ಇದು ಇವರಿಗೆ ಒಂದು ಗುರಿ ಇದೆ, ಒಳ್ಳೆ ಗುರಿ ಇದೆ. ನಿರ್ದೇಶಕ ವಿಜಯ್ ಒಂದು ಒಳ್ಳೆಯ ಗುರಿ ಇದೆ, ನಿರ್ಮಾಪಕ ಶ್ರೀನಿವಾಸ್ ಅವರಿಗೂ ಒಂದು ಒಳ್ಳೆಯ ಗುರಿ ಇದೆ. ಹಾಗಾಗಿ ಇಡೀ ಟೀಮ್ನವರಿಗೂ ಕೂಡ, ಇಡೀ ಟೀಮ್ ಹೆಂಗಿದೆ ಅಂದ್ರೆ ಒಂದು ಮನೆಯವ್ರ ತರ ಇದ್ದಾರೆ. ಇಲ್ಲಿಷ್ಟು ಜನ ಇದ್ದಾರೆ, ಎಲ್ಲ ಕಲಾವಿದರು, ತಂತ್ರಜ್ಞರು ಎಲ್ಲ ಒಂದು ಮನೆಯವ್ರ ತರ ಇದ್ದಾರೆ. ಆ ಥರ ಕೆಲಸ ಮಾಡಿದ್ದಾರೆ ಈ ಒಂದು ನವ ವೆಂಕಟೇಶಕ್ಕಾಗಿ. ಹಾಗಾಗಿ ನಾನು ಈ ಒಳ್ಳೆಯ ಮನಸ್ಸಿನ ಇಡೀ ಟೀಮ್ಗೂ, ಶ್ರೀನಿವಾಸ್ ಅವರಿಗೂ, ವಿಜಯ್ ಭಾರದ್ವಾಜ್ ಅವರಿಗೂ ಯಶಸ್ಸನ್ನು ಹಾರೈಸ್ತೀನಿ, ಶುಭ ಹಾರೈಸ್ತೀನಿ. ನಮ್ಮ ವೆಂಕಟೇಶ ಚಿತ್ರಕ್ಕೆ ವೆಂಕಟೇಶ್ವರ ಅನುಗ್ರಹ ಆಗಲಿ, ಎಲ್ಲರಿಗೂ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ, ಹಾಗೆ ನನ್ನ ಪ್ರೀತಿಯ ಶರತ್ ಆರೋಹಣ ಅವರಿಗೂ ನಾನು ಶುಭ ಕೋರ್ತೀನಿ. ಅವರ ಕೈಗೆ ಇನ್ನಷ್ಟು ಸಿನಿಮಾಗಳು ಬರಲಿ ಸಂಗೀತ ನಿರ್ದೇಶನಕ್ಕೆ. ಹಾಗೆ ವಿಜಯ್ ಭಾರದ್ವಾಜ್ ಅವರು ನಾಯಕ ನಟ ಕಮ್ ನಿರ್ದೇಶಕ ಆಗಿ ಇನ್ನಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಲಿ. ಹಾಗೆ ಶ್ರೀನಿವಾಸ್ ಅವರಿಗೂ ಕೂಡ ಇನ್ನಷ್ಟು ಸಿನಿಮಾ ಮಾಡುವಷ್ಟು ಹಣ ಈ ಚಿತ್ರದ ಮೂಲಕ ಬರಲಿ. ಇಂಥ ನಿರ್ಮಾಪಕರು ಚಿತ್ರರಂಗಕ್ಕೆ ಬಹಳ ಅವಶ್ಯಕತೆ ಇದ್ದಾರೆ. ಯಾಕಂದ್ರೆ ನಿಷ್ಠೆಯಿಂದ ನಿರ್ಮಾಣ ಮಾಡುವಂಥವರು ಸಿಗೋದು ಕಡಿಮೆ. ಹಾಗಾಗಿ ಶ್ರೀನಿವಾಸ್ ಅವರಿಗೂ ನಾನು ಶುಭ ಕೋರ್ತೀನಿ. ಟೋಟಲ್ ಆಗಿ ಎಲ್ರಿಗೂ ನಮ್ಮ ವೆಂಕಟೇಶ ತಂಡಕ್ಕೆ ನಾನು ಶುಭ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ಧನ್ಯವಾದಗಳು ವಿ ಮನೋಹರ್ ಸರ್.